ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ನನ್ನೊಟ್ಟಿಗೆ ಇದ್ದಾರೆ ಫಿಲಂ ಚೇಂಬರ್ನ ಮಾಜಿ ಅಧ್ಯಕ್ಷರು ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಹಿರಿಯರ ನಂತರಿಗಾರ ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಮಾಡೋದಕ್ಕೆ ತಾವು ಮುಂದಾಗಿದ್ದೀರಿ. ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ, ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತೀರಿ? ನೋಡಿ, ನಾವು ಹಿಂದೆ ಅನೇಕ ಬಂದ್ಗಳನ್ನು ಮಾಡಿದ್ದೀವಿ. ಅನೇಕ ವಿಚಾರಗಳಿಗೆ, ಭಾಷೆ ಬಗ್ಗೆ ಇರ್ಬೋದು ಅಥವಾ ನಾಡಿನ ಬಗ್ಗೆ ಇರ್ಬೋದು ಅಥವಾ ಕಾವೇರಿ, ನೆಲ, ಜಲ, ಮಹದಾಯಿ ಇದರ ಬಗ್ಗೆ ಎಲ್ಲ ಹೋರಾಟವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲೆಲ್ಲ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನಾವು ಧಾರ್ಮಿಕ ಕಾರ್ಯಗಳೇನು ನಡೆಯುತ್ತೋ ಅದಕ್ಕೆ ಅಡ್ಡಿಪಡಿಸಲ್ಲ, ಆಸ್ಪತ್ರೆ ಔಷಧಿಗಳಿಗೆ ಅಡ್ಡಿಪಡಿಸೋದಿಲ್ಲ, ಬಾಕಿ ಎಲ್ಲವೂ ಕೂಡ ಸ್ತಬ್ಧ ಆಗಬೇಕು. ನಾವೇನು ಕೇಳ್ತಾ ಇರೋದು ಬರೀ ಕೇವಲ 12 ಗಂಟೆ ಮಾತ್ರ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ನಾಡಿಗೆ ಬೆಂಕಿ ಬಿದ್ದಿದೆ. ನಾವು ನೀವೆಲ್ಲ ಸೇರಿಸ್ಕೊಂಡು ಅದನ್ನು ಆರಿಸೋಣ ಬನ್ನಿ ಅಂತ ಕರಿತಾ ಇದ್ವಿ. ನನ್ನ ಮನೆ ಕೆಲಸ ಕರಿತಾ ಇಲ್ಲ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ಇವತ್ತು ರೈತ ಅಲ್ಲಿ ಬೀದಿಲಿ ಬಿದ್ದುಕೊಂಡು ಒದ್ದಾಡ್ತಾ ಇದ್ದಾರೆ. ನೀರಿಲ್ಲ, ಬಿಡಬೇಡಿ, ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ವಾ? ದಯವಿಟ್ಟು ಇವತ್ತು ನನ್ನ ಕರ್ನಾಟಕದ ಕನ್ನಡಿಗರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಬೇಡ್ತೀನಿ. ಈ ಬಂದನ್ನು ಯಶಸ್ವಿಗೊಳಿಸಿದ್ರೆ ಕರ್ನಾಟಕದ ಕನ್ನಡಿಗರಿಗೆ ಒಂದು ಶಕ್ತಿ ಬರುತ್ತೆ, ಕನ್ನಡಿಗರಿಗೆ ಒಂದು ಧ್ವನಿ ಬರುತ್ತೆ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಇವತ್ತು ಈ 13ನೇ ತಾರೀಕು ಏನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವೋ ಆ ಯಶಸ್ವಿ ಆದರೆ ಅದು ನಮಗಲ್ಲ ನಿಮಗೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ಬಾರಿ ಹೋರಾಟ ಅಂದ ತಕ್ಷಣ ಎಲ್ಲರೂ ಕೊನೆ ಹಂತದಲ್ಲಿ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನಿಮ್ಮ ಹೋರಾಟಕ್ಕೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡೋದಕ್ಕೆ ಮುಂದಾಗಿ? ಇವತ್ತು ನೀವು ನೋಡಿದ್ರಿ, ಈ ಒಂದು ಹಾಲು ತುಂಬಿ ತುಳುಕೋಗಿದೆ. ಇವತ್ತು ಎಷ್ಟು ಜನ ಬಂದಿದ್ದಾರೆ, ಯಾಕೆಂದರೆ ಗೊತ್ತು ಜನಕ್ಕೆ ಇವತ್ತು ಕಾವೇರಿ ಸಮಸ್ಯೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಳೆ ಆಗಿಲ್ಲ, 2 ತಿಂಗಳಾಗಿದೆ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ, ಇಲ್ಲಿವರೆಗೂ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಜನರಿಗೂ ಗೊತ್ತಾಗಲ್ವಾ? ನೋಡಿ, ಇವತ್ತು ಜನ ನೋಡಿ, ನೀವೇ ನೋಡಿ ಎಷ್ಟು ಸಂಘಟನೆಗಳು ಬಂದಿದ್ದಾವೆ, ಎಷ್ಟು ಜನ ನೈತಿಕತೆಯಿಂದ ನಮ್ಮನ್ನು ಬೆಂಬಲಿಸೋದಕ್ಕೆ ಬಂದಿದ್ದಾರೆ. ಆ ಬೆಂಬಲಿಸೋದಕ್ಕೆ ಬಂದಿರೋದ್ರಿಂದ ಖಂಡಿತ ನನಗೆ ಗೊತ್ತು ಅವರು ಯಶಸ್ವಿಗೊಳಿಸ್ತಾರೆ. ಅದು ಅವ್ರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ನೋಡಿದ್ರಲ್ಲ, ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಹೋರಾಟ ಮುಂದಿನ ದಿನ ಬೃಹತ್ ಮಟ್ಟದಲ್ಲಿರುತ್ತೆ, ಅದು ಯಶಸ್ವಿ ಆಗುತ್ತೆ. ಅದಕ್ಕೆ ಕಾರಣ ಕನ್ನಡಿಗರು ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.